ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನಿದು ಬುಧವಾರ ಮತ್ತು ಗುರುವಾರ ಎರಡೂ ದಿನದ ವ್ಲಾಗ್ ಆಗಿರುತ್ತೆ. ಎರಡೂ ದಿನ ಅರ್ಧ ದಿನ ವ್ಲಾಗ್ನ ಮಾಡ್ಕೊಂಡಿರೋದು ನಾನು. ಹಂಗಾಗಿ ಎರಡನ್ನೂ ಶೇರ್ ಮಾಡ್ಕೊತಾ ಇದ್ದೀನಿ ಈ ವ್ಲಾಗಲ್ಲೇನೆ. ಬುಧವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಬೇಗ ಕೂಡ ಎದ್ಬಿಟ್ಟಿದ್ದೆ. ಆಚೆ ನೋಡ್ತಿರ್ಬೋದು ಇನ್ನೂ ಕೂಡ ಲೈಟಾಗಿ ಕತ್ಲು ಥರ, ಅಂದರೆ ಪೂರ್ತಿಯಾಗಿ ಬೆಳಕಾಗಿಲ್ಲ ಇನ್ನೂ. ಹಾಗೆ ಎದ್ಬಿಟ್ಟು ಸ್ವಲ್ಪ ಆಚೆ ಎಲ್ಲ ಓಡಾಡೋಣ ಅಂತ ಓಡಾಡ್ತಾ ಇದ್ದೀನಿ. ಬೆಳಗ್ಗೆ ಹೊತ್ತು ತಂಪಾಗಿರುತ್ತೆ ಅಲ್ಲ, ಚಳಿ ಕೂಡ ಇರುತ್ತೆ, ಆದರೂ ಕೂಡ ಆಚೆ ಹೋಗಿದ್ದೀನಿ. ಸ್ವಲ್ಪ ಫ್ರಿಜ್ಜಲ್ಲಿರೋ ಥರ ಅನಿಸುತ್ತೆ ಆಚೆ ಹೋಗಿದ ತಕ್ಷಣ. ಇನ್ನು ತುಳಸಿ ಗಿಡ ಎಲ್ಲ ಸ್ವಲ್ಪ ಒಣಗ್ತಾ ಇತ್ತು, ಅಂದರೆ ಎಲೆಗಳೆಲ್ಲ ಒಣಗಿ ಉದುರೋಗ್ತಾ ಇತ್ತು. ಅದನ್ನೇ ನೋಡ್ತಾ ಇದ್ದೆ. ಅದರಲ್ಲಿ ಹೂವು ಎಲ್ಲ ಬಂದಿತ್ತಲ್ಲ, ಅದನ್ನೆಲ್ಲ ಕಿತ್ಬಿಟ್ಟು ಅದರಲ್ಲೇ ಹಾಕ್ತಾ ಇದ್ದೆ, ಬರುತ್ತೆ ಅಂತ ಅಂದ್ಬಿಟ್ಟು. ಅದು ಮೊಳಕೆ ಬರುತ್ತೆ ಅಷ್ಟೇ, ಆಮೇಲೆ ಗಿಡ ಬರೋದೇ ಇಲ್ಲ, ಹಂಗೆ ಸತ್ತೋಗ್ಬಿಟ್ಟಿರುತ್ತೆ. ಗೊತ್ತಿಲ್ಲ ಏನು ಅಂತ. ಸ್ವಲ್ಪ ಹೊತ್ತು ನೋಡ್ಕೊಂಡು ನಿಂತ್ಕೊಂಡು ಎಲ್ಲ ಗಿಡಗಳನ್ನೂ. ಆಮೇಲೆ ಹೂ ಬಿಟ್ಟಿತ್ತಲ್ಲ ಗಿಡದಲ್ಲಿ, ಈ ನಡುವೆ ತುಂಬ ಹೂ ಸಿಗ್ತಾಯಿದೆ ನನಗೆ. ಡೈಲಿ ಸ್ವಲ್ಪ ಹೂ ಸಿಗುತ್ತೆ. ಎಲ್ಲ ತೆಗೆದು ಇಟ್ಕೊಂಡ್ರೆ ಒಂದಿನಕ್ಕೆ ಹೂವಾಗುತ್ತೆ ನನಗೆ ಕಟ್ಕೊಳ್ಳೋಕ್ಕೆ. ನೋಡಿ ಹಸು ಹೆಂಗೆ ಗಿಡನ ತಿಂತಾಯಿದೆ ಅಂತ. ದಿನ ಬೆಳಗ್ಗೆ ಇದೇ ಕೆಲಸ ಹಸುದು. ಅದಕ್ಕೆ ನಾನು ಆಚೆ ಹೂವಿನ ಗಿಡಗಳನ್ನ ಇಡಲ್ಲ ಅಂತ ಹೇಳಿದ್ದು. ಇಟ್ಟರೆ ನೋಡಿ ಈ ಥರ ಮಾಡುತ್ತೆ, ಬಂದು ತಿನ್ಕೊಂಬಿಡುತ್ತೆ. ಬೆಳಗ್ಗೆ ಹೊತ್ತು ಯಾರು ನೋಡ್ಕೊಂಡಿರ್ತಾರೆ ಹಸು ಬರೋ ಟೈಮಲ್ಲಿ. ಇಲ್ಲಿ ಪಾರಿಜಾತ ಗಿಡ ತಿನ್ನಕ್ಕೆ ಬರುತ್ತೆ, ಆದರೆ ಅದು ಸ್ವಲ್ಪ ರಫ್ ಇದೆ ಅಲ್ಲ ಗಿಡ, ಒಂಥರ ಮುಳ್ಳು ಥರ ಚುಚ್ಚುತ್ತೆ ಎಲೆಗಳು, ಅದಕ್ಕೆ ಅದನ್ನು ತಿನ್ನಲ್ಲ ಅದು. ನೋಡ್ಬಿಟ್ಟು ಹಾಗೆ ಹೋಯ್ತು. ಇನ್ನೂ ಅವಕಾಡೋ ಗಿಡ ಕಣ್ಣಿಗೆ ಬಿದ್ದಿಲ್ಲ ಅನಿಸುತ್ತೆ, ಯಾವಾಗ ಬೀಳುತ್ತೋ ಗೊತ್ತಿಲ್ಲ, ಅದನ್ನು ತಿನ್ಕೊಂಬಿಡುತ್ತೆ. ಇನ್ನು ಗಿಡದಲ್ಲಿ ಹೂ ಕೂಡ ಬಿಟ್ಟಿತ್ತು. ಇವತ್ತು ದಾಸವಾಳ 2 ಬಿಟ್ಟಿದೆ. ಇನ್ನೊಂದು ಗಿಡದಲ್ಲಿ, ಹೊಸ ಗಿಡದಲ್ಲಿ ಒಂದು ಹೂವು ಬರ್ತಾ ಇದೆ. ಇನ್ನು ಅದೊಂದು ರೆಡ್ ಕಲರ್ ಹೂವು ದಾಸವಾಳ, 3 ದಾಸವಾಳನೇ. ಇದರಲ್ಲಿ 2 ಹೂ ಬಂದಿದೆ. ಅದಕ್ಕೆ ಎತ್ತಿಟ್ಟೆ ಕವರ್ಗೆ ಹಾಕ್ಬಿಟ್ಟು. ಅದು ನೆಕ್ಸ್ಟು ಅಂದರೆ ನಾಳೆ ಶುಕ್ರವಾರದ ಪೂಜೆಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಎತ್ತಿಟ್ಟೆ. ಕಾಕಡ ಕೂಡ ಬಿಡಿಸಿ ಇಟ್ಟಿದ್ದೀನಿ, ಒಂದು ವಾರದಿಂದ ಬಿಡಿಸಿ ಎತ್ತಿಡ್ತಾ ಇದ್ದೀನಿ. ಇನ್ನು ಅದೆಲ್ಲ ನೋಡಿಕೊಂಡು ಆಚೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆದಮೇಲೆ ಯೋಗ ಮಾಡೋಣ ಅಂತ ಬಂದೆ. ಈ ನಡುವೆ ಯೋಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ದೀನಿ ಅಲ್ಲ, ಮಿಸ್ ಮಾಡಬಾರ್ದು ಅಂದ್ಬಿಟ್ಟು ಡೈಲಿ ಎಷ್ಟಾಗುತ್ತೆ ಅಷ್ಟು, ಒಂದು ಅರ್ಧ ಗಂಟೆ ಆದರೂ ಸರಿ ಯೋಗ ಮಾಡ್ತಾ ಇದ್ದೀನಿ. ಒಂದಷ್ಟು ನನಗೆಷ್ಟು ಬರುತ್ತೋ ಅಷ್ಟು ಪೋಸಸ್ನ ಮಾಡ್ತೀನಿ. ತುಂಬ ಏನು ಯೋಗದಲ್ಲಿ ನಾನು ತುಂಬ ಗೊತ್ತಿರೋಳೇನಲ್ಲ, ನನಗೆ ಬರೋದು ಸ್ವಲ್ಪನೇ. ನಾನು ಕೂಡ ಕಲ್ತಿದ್ದು ಯೂಟ್ಯೂಬಲ್ಲಿ ನೋಡ್ಕೊಂಡೇನೆ. ಅದು ಎಷ್ಟು ಬರುತ್ತೋ, ನನ್ನ ಕೈಲಿ ಎಷ್ಟು ಸಾಧ್ಯ ಮಾಡೋಕ್ಕಾಗುತ್ತೋ ಅಷ್ಟು ಯೋಗ ಪೋಸಸ್ ಅಂತೂ ಮಾಡ್ತೀನಿ. ಅಷ್ಟೇ, ಹೆಲ್ದಿಯಾಗಿರಬೇಕಲ್ಲ. ಹಾಗಾಗಿ ಈ ನಡುವೆ ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಿ ಅಂತ ಅನ್ನಿಸ್ತಿದೆ ಏನಲ್ಲ, ಆಗಿದ್ದೀನಿ ಕೂಡ 1-2 kg ಅಷ್ಟು. ಅದಕ್ಕೇನೆ ಮತ್ತೆ ಹಾಗೆ ಬಿಟ್ಟೆ ಅಂತಂದರೆ, ನಾನು ಸುಮ್ಮನೆ ಇದ್ದರೆ ಗ್ಯಾರಂಟಿ ಮತ್ತೆ ದಪ್ಪ ಆಗಿಬಿಡ್ತೀನಿ. ನಂಗೆ ನಿಜವಾಗ್ಲೂ ಮತ್ತೆ ದಪ್ಪ ಆಗೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ದಪ್ಪ ಆದರೆ ನನ್ನನ್ನು ನಾನು ನೋಡ್ಕೊಳ್ಳೋಕ್ಕೆ ನನಗೆ ಇಷ್ಟ ಆಗಲ್ಲ, ಅಷ್ಟು ಖರಾಬಾಗಿರ್ತೀನಿ ಅಂತ ಅನಿಸುತ್ತೆ. ನನಗೆ ಮುಂಚೆ ದಪ್ಪ ಇದ್ದಾಗ ನೋಡಿದ್ದೀನಿ ಅಲ್ಲ, ಫೋಟೋಗಳೆಲ್ಲ ನೋಡಿದ್ರೆ ಹಿಂಗಿದ್ನ ನಾನು ಅಂತ ಅನಿಸುತ್ತೆ. ಅದಕ್ಕೆ ನನಗೆ ಜಾಸ್ತಿ ದಪ್ಪ ಆಗೋಕ್ಕೆ ಇಷ್ಟ ಆಗ್ದಿರ ಮತ್ತೆ ಯೋಗನ ಸ್ಟಾರ್ಟ್ ಮಾಡಿಕೊಂಡೆ. ವೆಯ್ಟ್ ಸ್ವಲ್ಪ ಮಾಮೂಲಿ ಇದಕ್ಕೆ ತಗೊಂಬರೋಣ ಅಂತ ಅಂದ್ಬಿಟ್ಟು. ಹಾಗಾಗಿ ನನಗೆ ಎಷ್ಟು ಗೊತ್ತೋ ಅಷ್ಟು ಪೋಸಸ್ನ ಮಾಡ್ತೀನಿ. ಸ್ವಲ್ಪ ಹೊತ್ತು ಯೋಗ ಮಾಡಿ ಆಮೇಲೆ ಒಂದು ಸ್ವಲ್ಪ ಧ್ಯಾನ ಮಾಡಿಬಿಟ್ಟು ರೆಸ್ಟ್ ಮಾಡ್ತೀನಿ ಒಂದು ಸ್ವಲ್ಪ ಹೊತ್ತು. ಆಮೇಲೆ ಮಾಮೂಲಿ ಕೆಲಸಗಳಿರುತ್ತೆ ಅಲ್ಲ, ಇನ್ನು ಅಡುಗೆ ಮಾಡೋದು, ಮನೆ ಕೆಲಸಗಳು ಎಲ್ಲ ಮಾಡಬೇಕಿರುತ್ತೆ. ಎಲ್ಲನೂ ಮಾಡಿ ಮುಗಿಸ್ಕೊಂಡು ನಾನು ಆಮೇಲೆ ಲೈವ್ಗೆ ಬರೋದು. ಎಲ್ಲರೂ ಕೇಳ್ತಾರೆ, ಲೈವ್ ಮಾಡೋವಾಗ ಬೆಳಗಿನ ಸಂಜೆವರೆಗೂ ಲೈವಲ್ಲಿ ಕೂತ್ಕೊತೀರಲ್ಲ ನೀವು, ಮನೇಲಿ ಕೆಲಸಗಳನ್ನ ಮಾಡ್ಕೊಡಲ್ವಾ ಅಂತ. ನನ್ನ ಕೆಲಸಗಳು ಹಿಂಗಿರುತ್ತೆ. ನಾನು ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸಗಳನ್ನೂ ಮುಗಿಸ್ಕೊತೀನಿ. ನಾನು ಮನೆಯಲ್ಲಿ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ಮೇಲೇ ನಾನು ಬರೋದು. ಅರ್ಧಂಬರ್ಧ ಕೆಲಸ ಅಥವಾ ಕೆಲಸಗಳನ್ನ ಇಟ್ಬಿಟ್ಟು ನಾನು ಯಾವುದು ಅಂದರೆ ಲೈವ್ ಮಾಡೋದಕ್ಕೆ ಕೂತ್ಕೊಳ್ಳಲ್ಲ. ಯಾಕಂದರೆ ಕೆಲಸಗಳನ್ನ ನಾನೇ ಮಾಡಬೇಕಾಗತ್ತೆ. ಯಾವಾಗಿದ್ರೂ ಅಷ್ಟೇ, ಬೆಳಗ್ಗೆ ಆಗಲಿ ಸಂಜೆ ಆಗಲಿ ನಾನೇ ಮಾಡಬೇಕಾಗತ್ತೆ. ಅದಕ್ಕೆ ನಾನು ಬೆಳಗ್ಗೆನೇ ಎದ್ದಾಗಲೇ ಎಲ್ಲ ಕೆಲಸಗಳನ್ನೂ ಮುಗಿಸ್ಬಿಡ್ತೀನಿ. ಮನೆ ಕ್ಲೀನಿಂಗಿಂದ ಹಿಡಿದು ಮನೆ ಕೆಲಸಗಳು ಆಲ್ಮೋಸ್ಟ್ ಎಲ್ಲ ಕೆಲಸ. ಅಡುಗೆ ಕೂಡ ನಾನು ಆದಷ್ಟು ಮಾಡಿ ಇಟ್ಬಿಡ್ತೀನಿ. ಸಂಜೆಗೆ ಎಷ್ಟು ಬೇಕೋ ಅಷ್ಟು ಅಡುಗೆ ಮಾಡ್ಕೊಳ್ಳೋ ಥರ. ಆದರೆ ಸಾಂಬಾರು ಮಾಡಿಡೋದು ಆ ಥರ ಎಲ್ಲನೂ ಬೆಳಗ್ಗೆನೇ ಮಾಡ್ಕೊಂಬಿಡ್ತೀನಿ ನಾನು. ಹಾಗಾಗಿ ನನಗೆ ಅಷ್ಟು ರಿಸ್ಕ್ ಅನಿಸಲ್ಲ. ಎಷ್ಟೊತ್ತಾದರೂ ಪರವಾಗಿಲ್ಲ, ಲೈವ್ ಮಾಡೋದಕ್ಕೆ ಆರಾಮಾಗಿ ಮಾಡ್ಬೋದು ಅಂತ ಕುತ್ಕೊತೀನಿ ಅಷ್ಟೇನೆ. ಕೆಲಸಗಳು ಇನ್ಯಾರೋ ಮಾಡಿಕೊಡ್ತಾರೆ ಅಂತಲ್ಲ, ಎಲ್ಲ ನಾನೇ ಮಾಡಬೇಕು ಕೆಲಸನ. ನಾನು ಪ್ರತಿ ವಿಡಿಯೋದಲ್ಲೂ ಶೇರ್ ಮಾಡ್ತಾನೆ ಇರ್ತೀನಿ ನಾನು ಎಷ್ಟು ಕೆಲಸ ಮಾಡ್ತೀನಿ ಬೆಳಗ್ಗೆ ಹೊತ್ತು ಅಂತ ಅಂದ್ಬಿಟ್ಟು.
ಇನ್ನು ಯೋಗ ಮುಗಿಸ್ಕೊಂಡು ಅಂದರೆ ಕಸ ಎಲ್ಲ ಗುಡಿಸಿ ಆಚೆ ಒಳಗಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮನೆಯೆಲ್ಲ ಒರೆಸ್ಕೊಂಡು ನಾನು ನೀರಿಟ್ಟು ಸ್ನಾನ ಮಾಡಿ ರೆಡಿಯಾಗಿ ಬಂದಿರೋದು ಇವಾಗ. ಇನ್ನು ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದು. ಅಕ್ಕಿ ಹಿಟ್ಟು ತಗೊಂಬಂದು ತುಂಬ ದಿನ ಆಗೋಯ್ತು, ಅಕ್ಕಿ ರೊಟ್ಟಿ ಮಾಡೇ ಇರಲಿಲ್ಲ. ನಾನು ಸಾಮಾನ್ಯವಾಗಿ ರೊಟ್ಟಿಗಳನ್ನ ಮಾಡೋದು ತುಂಬಾ ಕಮ್ಮಿ, ಮಾಡಲ್ಲ ಜಾಸ್ತಿ. ಆದರೆ ಇವತ್ತು ಅಕ್ಕಿ ರೊಟ್ಟಿ ತಿನ್ನಬೇಕು ಅಂತ ಅನ್ನಿಸ್ತು. ತುಂಬ ದಿನ ಆಗಿತ್ತಲ್ಲ ಅಕ್ಕಿ ಹಿಟ್ಟು ತಂದು, ಸರಿ ಮಾಡೋಣ ಅಂತ ಅಂದ್ಕೊಂಡು ಅದಕ್ಕೆ ಏನೇನು ಬೇಕೋ ಎಲ್ಲನೂ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ. ಚೆನ್ನಾಗಿರುತ್ತೆ. ಆದರೆ ನನಗೆ ರೊಟ್ಟಿ ತಟ್ಟೋದಕ್ಕೆ ಈ ಶೀಟ್ ಬರುತ್ತೆ ಅಲ್ಲ, ಅದನ್ನು ಇನ್ನೂ ತಗೊಬೇಕು. ಯಾಕಂದರೆ ನಾನು ಜಾಸ್ತಿ ಮಾಡಲ್ಲಲ್ಲ, ಹಾಗಾಗಿ ನಾನು ಅದನ್ನು ತಗೊಂಡ್ರೆ ಚೆನ್ನಾಗಿ ಇನ್ನೂ ತೆಳ್ಳಗೆ ಚೆನ್ನಾಗಿ ತಟ್ತೀನಿ. ಈಗ ಸದ್ಯಕ್ಕೆ ಅದು ಇಲ್ಲದೆ ಇರೋದ್ರಿಂದ ನಾನು ಡೈರೆಕ್ಟು ಹಂಚು ಮೇಲೇ ತಟ್ಟೋದು. ಚೆನ್ನಾಗಿರುತ್ತೆ. ಅದು ಕೂಡ ನಾನು ತೆಳ್ಳಗೆ ತಟ್ತೀನಿ. ಹಂಚು ಮೇಲೆ ತಟ್ಟಿದ್ರು ಕೂಡ ತೆಳ್ಳಗೆ ತಟ್ತೀನಿ. ನಾನು ಎಷ್ಟು ಸಾಧ್ಯ ಅಷ್ಟು ತೆಳ್ಳಗೆ ಮಾಡ್ತೀನಿ. ಚೆನ್ನಾಗಿರುತ್ತೆ ರೊಟ್ಟಿಗಳು ತಿನ್ನೋದಕ್ಕೆ. ರಾಗಿ ರೊಟ್ಟಿ ಎಲ್ಲ ನಂಗೆ ತುಂಬ ಇಷ್ಟ. ಆದರೆ ಜಾಸ್ತಿ ಮಾಡಲ್ಲ. ಏನು ಗೊತ್ತಾ, ರೊಟ್ಟಿಗಳನ್ನ ತಿಂದಿದ್ದ ದಿವಸ ಹೀಟ್ ಜಾಸ್ತಿ ಆಗುತ್ತೆ. ಅದು ರೊಟ್ಟಿಗಳನ್ನ ತಿಂದರೆ ಅವತ್ತು ಸ್ವಲ್ಪ ಎದೆ ಉರಿ, ಹೊಟ್ಟೆಯಲ್ಲಿ ಬಾಧೆ ಎಲ್ಲ ನನಗೆ ಇರುತ್ತೆ. ಹಾಗಾಗಿ ನಾನು ಜಾಸ್ತಿ ರೊಟ್ಟಿಗಳನ್ನ ತಿನ್ನೋದಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಅದಕ್ಕೆ ನಾನು ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಇನ್ನು ಇವತ್ತು ಮಾಡೋಣ ಅನ್ನಿಸ್ತು, ಹಾಗಾಗಿ ಮಾಡಿದೆ. ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಅಕ್ಕಿ ಹಿಟ್ಟು ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ. ಅದ್ರ ಜೊತೆ ಒಂದೇ ಒಂದು ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಯಾಕಂದರೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ತುಂಬ ರಫ್ ಆಗಿರಲ್ಲ, ರೊಟ್ಟಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಇನ್ನು ಅದಕ್ಕೆ ಎಲ್ಲ ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೆ. ಒಂದು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೆ, ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಸ್ವಲ್ಪ ಶುಂಠಿ ತುರಿದಿಟ್ಕೊಂಡಿದ್ದೀನಿ, ಮತ್ತು ಹಸಿಮೆಣ್ಸಿನ್ಕಾಯಿ ಒಂದೇ ಒಂದು ಸಣ್ಣದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕರಿಬೇವು, ಕೊತ್ತಂಬರಿ ಎಲ್ಲನೂ ಕಟ್ ಮಾಡಿ ಇಟ್ಟಿರೋದನ್ನು ಎಲ್ಲನೂ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಈ ಅವರೆಕಾಳು ಅಂದರೆ ಅವರೆಬೇಳೆ, ಇದಕ್ಕಿದ್ದು ಬೇಳೆ ಇರುತ್ತೆಲ್ಲ, ಅದನ್ನು ಹಾಕಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಈ ಅವರೆಬೇಳೆ ಮೇಳದಲ್ಲೆಲ್ಲ ನೋಡಿದ್ದೀನಿ ನಾನು. ಇದಕ್ಕೆ ಅವರೆಬೇಳೆ ಹಾಕಿಬಿಟ್ಟು ಮಾಡಿರ್ತಾರೆ, ಚೆನ್ನಾಗಿರುತ್ತೆ. ಅದನ್ನು ಬೇಕಿದ್ರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅವರೆಬೇಳೆನೂ ಕೂಡ ಹಾಕ್ಕೊಂಡು ಅವರೆಬೇಳೆನ ಹಾಕ್ಕೊಂಡು ಇದ್ರ ಜೊತೆಲೆ ಮಿಕ್ಸ್ ಮಾಡ್ಕೊಬೋದು. ಇಲ್ಲಾಂದರೆ ರೊಟ್ಟಿ ತಟ್ಟಿದಾಗ ಮೇಲ್ಗಡೆ ಹಾಕ್ಬಿಟ್ಟು ಕೂಡ ತಟ್ಬೋದು, ಚೆನ್ನಾಗಿರುತ್ತೆ. ಇನ್ನೊಂದು ಸರಿ ಯಾವಾಗಲಾದರೂ ನಾನು ಅದನ್ನು ಮಾಡಿ ತೋರಿಸ್ತೀನಿ. ಈಗ ಸದ್ಯಕ್ಕೆ ಇಷ್ಟನ್ನು ಹಾಕ್ಕೊಂಡು ಇದಕ್ಕೆ ಇನ್ನೂ ಸಬ್ಸಿಗೆ ಸೊಪ್ಪು ಬರುತ್ತೆ ಅಲ್ಲ, ಅದನ್ನು ಹಾಕ್ಕೊಂಡ್ರೆ ರೊಟ್ಟಿಗೆ ಇನ್ನೂ ಸಖತ್ತಾಗಿರುತ್ತೆ. ಆದರೆ ಅದು ಕೂಡ ತುಂಬಾ ಹೀಟು. ಯಾರಾದರೂ ಪ್ರೆಗ್ನೆಂಟ್ ಇರೋರು ಅಥವಾ ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋರೆಲ್ಲನೂ ಸಬ್ಬಕ್ಕಿ ಸೊಪ್ಪನ್ನ ತಿನ್ನೋಕೆ ಹೋಗಬೇಡಿ, ಸಬ್ಸಿಗೆ ಸೊಪ್ಪನ್ನ. ಅದು ತುಂಬಾ ಡೇಂಜರ್ ಇರುತ್ತೆ, ಹೀಟ್ ಜಾಸ್ತಿ ಅದು ಸೊಪ್ಪು. ನನಗೆ ಅದೇನೋ ಅಷ್ಟು ಇಷ್ಟ ಆಗಲ್ಲ. ಅಕ್ಕಿ ರೊಟ್ಟಿಲಿ ಮತ್ತು ಇದರಲ್ಲಿ ಮಾತ್ರ ತಿಂತೀನಿ ನಾನು, ಬೋಂಡದಲ್ಲಿ. ಅದು ಬಿಟ್ಟು ನಾರ್ಮಲಾಗಿ ನಾನು ಸಬ್ಸಿಗೆ ಸೊಪ್ಪನ್ನ ತಿನ್ನೋಕೆ ಹೋಗಲ್ಲ. ಯಾವುದ್ರಲ್ಲೂ ಸೊಪ್ಪು ಸಾರಲ್ಲೂ ಕೂಡ ನಾನು ಯೂಸ್ ಮಾಡಲ್ಲ ಅದನ್ನು. ಇನ್ನು ಅಕ್ಕಿ ರೊಟ್ಟಿಗೆ ಕಲಸಿಟ್ಬಿಟ್ಟು ಅದ್ರ ಜೊತೆಯಲ್ಲಿ ಕಾಯಿ ಚಟ್ನಿ ಚೆನ್ನಾಗಿರುತ್ತೆ ಅಲ್ಲ, ಹಾಗಾಗಿ ಸ್ವಲ್ಪ ಕಾಯಿ ಚಟ್ನಿನೂ ಮಾಡ್ಕೊತಾ ಇದ್ದೀನಿ. ಕಾಯಿನ ತುರಿಯೋಕ್ಕಾಗಲಿಲ್ಲ ಅಂತ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಬಿಟ್ಟಿದ್ದೆ. ಅದಕ್ಕೆ ಇವಾಗ ಹಸಿಮೆಣ್ಸಿನ್ಕಾಯಿ, ಕಡಲೆಪಪ್ಪು ಮತ್ತು ಸ್ವಲ್ಪ ಉಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಕೂಡ ಹಾಕ್ತೀನಿ ನಾನು ಚಟ್ನಿಗೆ. ಹಾಕಿಬಿಟ್ಟು ರುಬ್ಕೊಳ್ಳೋದು ನೀರು ಹಾಕ್ಬಿಟ್ಟು ಅಷ್ಟೇನೆ. ಬೆಳ್ಳುಳ್ಳಿ ಎಲ್ಲ ನಾನು ಹಾಕೋಕ್ಕೆ ಹೋಗಲ್ಲ, ಹುಣಸೆಹಣ್ಣು ಬೆಳ್ಳುಳ್ಳಿ ಎಲ್ಲ ಹಾಕೋಕ್ಕೆ ಹೋಗಲ್ಲ ನಾನು ಕಾಯಿ ಚಟ್ನಿಗೆ, ಇಷ್ಟೇ ಹಾಕೋದು. ಅದನ್ನು ರುಬ್ಬಿ ಇಟ್ಕೊಂಡ್ಬಿಟ್ಟು ಈ ಕಡೆ ಇವಾಗ ಹಂಚನ್ನ ಇಡ್ತಾ ಇದ್ದೀನಿ ಕಾಯೋದಕ್ಕೆ. ಹೆಂಚು ಚೆನ್ನಾಗಿ ಕಾದ ಮೇಲೆ ನಾವು ರೊಟ್ಟಿನ ತಟ್ಕೋಬೇಕಾಗತ್ತೆ. ತಟ್ಟೋವಾಗ ಉರಿ ಕಮ್ಮಿ ಇಟ್ಬಿಟ್ಟು ತಟ್ಕೋಬೇಕು ನಿಧಾನಕ್ಕೆ. ಚೆನ್ನಾಗೇ ಬರುತ್ತೆ ತೆಳ್ಳಗೆ ತಟ್ಬಿಟ್ಟು ಮಾಡಿಕೊಂಡ್ರು ಕೂಡ. ಇದು ಶೀಟ್ ಮೇಲೆ ಮಾಡಿಕೊಂಡ್ರೆ ಇನ್ನೂ ತೆಳ್ಳಗೆ ಚೆನ್ನಾಗಿ ಚಪಾತಿ ಥರ ಮಾಡ್ಬೋದು, ಚೆನ್ನಾಗಿರುತ್ತೆ. ನಾನು ಅದೊಂದು ಶೀಟ್ ತಗೋತೀನಿ, ನೆಕ್ಸ್ಟ್ ತಗೊಂಡಾಗ ತೋರಿಸ್ತೀನಿ. ಈಗ ಸದ್ಯಕ್ಕೆ ಹೀಗೆ ಮಾಡ್ಕೊಳ್ಳೋದು. ರಾಗಿ ರೊಟ್ಟಿ ಎಲ್ಲ ಹೀಗೆ ಮಾಡ್ತಾ ಇದ್ದಿದ್ದು, ಇದು ಕೂಡ ಹೀಗೆ ಮಾಡೋದು. ನಮಗೆಲ್ಲ ಇದೇ ಅಭ್ಯಾಸ, ರೊಟ್ಟಿ ಹಂಚು ಮೇಲೆ ತಟ್ಟಿನೇ. ಇವಾಗೆಲ್ಲ ಸ್ಟೈಲಾಗಿ ಶೀಟ್ ಮೇಲೆ ತಟ್ತಾರೆ, ಆವಾಗೆಲ್ಲ ಹಂಚು ಮೇಲೆ ಡೈರೆಕ್ಟಾಗಿ ಹೀಗೆ ಎಲ್ಲ ಮಾಡ್ತಾ ಇದ್ದಿದ್ದು. ನಮ್ಗೆ ಅದೇ ಅಭ್ಯಾಸ, ನಮ್ಮ ಅಮ್ಮನ ಅಜ್ಜಿನೆಲ್ಲ ನೋಡಿ ಅದೇ ಅಭ್ಯಾಸ, ಹಂಚು ಮೇಲೆ ತಟ್ಟೋದು. ಹಂಚು ಬಿಸಿ ಇರುತ್ತೆ ಅಲ್ವಾ, ಕೈ ಸುಡಲ್ವಾ ಅಂತ ಅಂತಾರೆ ಸುಮಾರು. ನಾನು ಮುಂಚೆ ಎಲ್ಲ ಅಂದರೆ ಇವಾಗ ವೀಡಿಯೋ ಮಾಡ್ತಿದ್ದೀನಿ ಅಂತಲ್ಲ, ಮುಂಚೆ ಎಲ್ಲ ನಾನು ಹೀಗೆ ಮಾಡ್ತಾ ಇದ್ದಿದ್ದು. ಅವಾಗ ಕೂಡ ಕೇಳೋರು, ಹಾಗೆ ಡೈರೆಕ್ಟಾಗಿ ಹಂಚು ಮೇಲೆ ತಟ್ತೀರಾ, ಕೈ ಸುಡಲ್ವಾ ಅಂತ. ಏನೂ ಇಲ್ಲ, ನೀರು ಹಾಕ್ಕೊಂಡು ಆ ಥರ ತೆಳ್ಳಗೆ ಮಾಡಿಕೊಂಡ್ರೆ ಏನು ಸುಡಲ್ಲ ಕೈಯೆಲ್ಲನೂ. ಉರಿ ಕಮ್ಮಿ ಇಟ್ಕೊಂಡು ಮಾಡಬೇಕಾಗತ್ತೆ ಹಂಚು ಮೇಲೆ ತಟ್ಟೋವಾಗ. ಆಮೇಲೆ ಉರಿ ಜಾಸ್ತಿ ಇಟ್ಕೊಳ್ಳೋದು ಅಷ್ಟೇನೆ. ಹಿಂಗೆ ತಟ್ಟಿಬಿಟ್ಟು ಎಣ್ಣೆ ಹಾಕಿಬಿಟ್ಟು ಈ ಥರ ಮುಚ್ಚಿ ಇಟ್ಟು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಬೇಕು.
ಆಮೇಲೆ ಒಂದು ಸ್ವಲ್ಪ ಹೊತ್ತು ಓಪನಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಫಸ್ಟು ಚೆನ್ನಾಗಿ ಮುಚ್ಚಿ ಇಟ್ಟು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಅಕ್ಕಿ ಹಿಟ್ಟಲ್ವಾ, ಸ್ವಲ್ಪ ಬೇಯಬೇಕು ಚೆನ್ನಾಗಿ, ಇಲ್ಲಾಂದರೆ ಹೊಟ್ಟೆ ನೋವು ಬಂದುಬಿಡುತ್ತೆ ಅಕ್ಕಿ ರೊಟ್ಟಿ ತಿಂದಾಗ. ಅದಕ್ಕೆ ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ. ಆಮೇಲೆ ಈ ಥರ ಓಪನಲ್ಲಿ ಬೇಯಿಸ್ಕೊಂಡ್ರೆ ಅಕ್ಕಿ ರೊಟ್ಟಿ ರೆಡಿನೇ ಆಗಿಬಿಡುತ್ತೆ. ಬೇಗನೆ ಮಾಡ್ಕೊಬೋದು, ತುಂಬ ಏನು ಟೈಮ್ ತಗೊಳ್ಳಲ್ಲ ಅಕ್ಕಿ ರೊಟ್ಟಿ ಮಾಡೋದು ಕೂಡ, ಬೇಗನೆ ಬೇಯುತ್ತೆ. ನೋಡಿ ಈ ಥರ ಕಾಣಿಸ್ತಾ ಇದೆ, ಚೆನ್ನಾಗಿದೆ ಎಲ್ಲ ರೊಟ್ಟಿ. ಚೆನ್ನಾಗಿತ್ತು ಕೂಡ ಟೇಸ್ಟು. ಅದರಲ್ಲೂ ಶುಂಠಿ ತುರಿದು ಹಾಕಿ, ಯಾರಾದರೂ ಶುಂಠಿ ತುರಿದು ಹಾಕಲ್ಲ ಅನ್ನೋದಾದರೆ ರೊಟ್ಟಿಗೆ ಶುಂಠಿ ತುರಿದು ಹಾಕಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಗೊತ್ತಾ. ರೊಟ್ಟಿ ತಿನ್ನೋವಾಗ ಸಕ್ಕತ್ತಾಗಿ ಅನ್ನಿಸ್ತಾ ಇರುತ್ತೆ. ಈ ಥರ ನೋಡಿ, ಕಾಯಿ ಚಟ್ನಿ ಅಕ್ಕಿ ರೊಟ್ಟಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಂತ. ಚೆನ್ನಾಗಿದೆ ಅಲ್ಲ, ನಂಗೆ ತುಂಬ ಇಷ್ಟ ಆಯಿತು. ಇನ್ನು ತಿಂಡಿ ಕೂಡ ಮುಗೀತು. ಇಷ್ಟೇ, ಅದು ಬುಧವಾರದ ದಿನ ನಾನು ಮತ್ತೆ ವ್ಲಾಗ್ನ ಮಾಡಲೇ ಇಲ್ಲ. ಇನ್ನಿದು ಗುರುವಾರ ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡ್ಕೊತಾ ಇರೋದು. ಗುರುವಾರ ಬೆಳಗ್ಗೆ ನಾನು ರಂಗೋಲಿ ಬಿಡಿಸೋದ್ರಿಂದ ಸ್ಟಾರ್ಟ್ ಮಾಡಿದ್ದೀನಿ. ಆದರೆ ಅದಕ್ಕೆ ಮುಂಚೆ ನನಗೆ ಸುಮಾರು ಕೆಲಸ ಇತ್ತು. ಬೆಳಗ್ಗೆ ಎಷ್ಟು ಕೆಲಸ ಮಾಡಿದ್ದೀನಿ ಗೊತ್ತಾ. ಇವತ್ತು ಮನೆ ಮೇಲಿಂದ ಎಲ್ಲ ತೊಳೆದು ಕ್ಲೀನ್ ಮಾಡಿರೋದು. ಯಾಕಂದರೆ ಆ ಸಿಮೆಂಟಿನ ಕೆಲಸ ಮಾಡಿದ್ದು ಎಲ್ಲ ಮಾಡಿ ಎಲ್ಲ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ, ಅವ್ರು ಕ್ಲೀನ್ ಮಾಡಲ್ಲ ಏನಿಲ್ಲ. ಇನ್ನು ಅದು ತುಳ್ಕೊಂಡು ಓಡಾಡಿಕೊಂಡು ನನಗೆ ಹಂಗೆ ಪೂಜೆ ಮಾಡಬೇಕು ಅಂದರೆ ನಂಗೆ ಮನಸ್ಸಾಗಲ್ಲ. ಇನ್ನು ಕ್ಲೀನ್ ಮಾಡದೆ ಹೋದರೆ ಎಲ್ಲ ಮೆಟ್ಲ ಮೇಲೆ ಓಡಾಡಿರೋದು, ಸಿಮೆಂಟ್ ಬಿದ್ದಿರೋದು ಎಲ್ಲ ಹಂಗಂಗೆ ಇತ್ತು. ಅದಕ್ಕೇನೆ ಮೇಲಿಂದ ನೀರು ಹಾಕಿ ತೊಳೆಯೋಷ್ಟೊತ್ತಿಗೆ ನಂಗೆ ಸೊಂಟನೇ ಬಿದ್ದೋಯ್ತು. ಇವತ್ತು ಸಿಮೆಂಟ್ ಜಾಸ್ತಿನೇ ಇತ್ತು. ಎಲ್ಲ ಕ್ಲೀನ್ ಮಾಡಿ ತೊಳೆದು ಗಿಡಗಳಿಗೆಲ್ಲ ನೀರು ಹಾಕಿ ಆಮೇಲೆ ಇಲ್ಲೆಲ್ಲ ಮಾಪಲ್ಲಿ ಒರೆಸ್ಕೊಂಡು ಆಮೇಲೆ ನಾನು ವೀಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ವೀಡಿಯೋನ ಮಾಡಿಕೊಂಡು ಅದೆಲ್ಲ ಮಾಡ್ತೀನಿ ಅಂದರೆ ಆಗಲ್ಲ, ತುಂಬ ಲೇಟ್ ಆಗಿಬಿಡುತ್ತೆ. ಅದಕ್ಕೇನೆ ಇನ್ನು ಕ್ಯಾಮ್ರಾನ ಅದು ಸೆಟ್ ಮಾಡೋಕ್ಕೆ ನನಗೆ ಟೈಮ್ ಹಿಡಿತಾ ಇರ್ತದೆ. ಅದು ಕಾಣಿಸ್ತಿದೆಯೋ ಇಲ್ವೋ ಅಂತ ಹೋಗಿ ಬಂದು ನೋಡ್ತಾ ಇರಬೇಕು ನಾನು. ಅದಕ್ಕೇನೆ ಇವತ್ತು ರಂಗೋಲಿಯಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಗುರುವಾರ ಬೆಳಗ್ಗೆ. ಇನ್ನು ರಂಗೋಲಿನೆಲ್ಲ ಈ ಥರ ಬಿಡಿಸ್ತಾ ಇದ್ದೀನಿ. ಒಂದು ಸಿಂಪಲ್ ರಂಗೋಲಿನ ನೋಡಿದ್ದೆ, ಅದನ್ನು ಬಿಡಿಸೋಣ ಅಂತ ಅಂದ್ಬಿಟ್ಟು 5 ಚುಕ್ಕಿದು ರಂಗೋಲಿ ಬಿಡಿಸೋವರೆಗೂ ಚೆನ್ನಾಗೇ ಇತ್ತು. ರಂಗೋಲಿ ಏನೋ ಇವಾಗಲೂ ಚೆನ್ನಾಗೇ ಇದೆ, ಚೆನ್ನಾಗಿಲ್ಲ ಅಂತಲ್ಲ, ನೀವು ಹೇಳಿ ಹೆಂಗಿದೆ ಅಂತಂದ್ಬಿಟ್ಟು. ಬಿಡಿಸೋವರೆಗೂ ನನಗೆ ಇಷ್ಟ ಆಯಿತು. ಅದಕ್ಕೆ ಕಲ್ಲರ್ ಹಾಕಿಬಿಟ್ಟು ತಪ್ಪು ಮಾಡೋದನ್ನ ಅಂತ ಅನ್ನಿಸ್ತು. ಯಾಕಂದರೆ ಕಲ್ಲರ್ ಎಲ್ಲ ಚುಕ್ಕಿನೇ ಇದೆ ಅದ್ರ ಪೂರ್ತಿ. ಹಾಗೆ ಬಿಟ್ಟಿದ್ರೆ ರಂಗೋಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದಕ್ಕೆಲ್ಲ ಚುಕ್ಕಿಗಳಿಗೂ ಕಲ್ಲರ್ ಇಟ್ಟೆ ಅಲ್ಲ, ಅದು ಒಳ್ಳೆ ಕಲರ್ ಸ್ಟಿಕ್ಕರ್ ಥರ ಕಾಣಿಸೋಕೆ ಸ್ಟಾರ್ಟ್ ಆಯಿತು ನನಗೆ. ಸ್ವಲ್ಪ ಹೊತ್ತು ಅದನ್ನೇ ನೋಡಿಕೊಂಡು ಇದೇನು ಹಿಂಗೆ ಮಾಡಿಬಿಟ್ಟೆ, ಬೊಟ್ಟುಗಳ ಥರ ರಂಗೋಲಿ ಆಗಿಬಿಟ್ಟಿದೆ ಅಲ್ಲ ಅಂತ ಅಂದ್ಬಿಟ್ಟು ನೋಡಿಕೊಂಡು ಸ್ವಲ್ಪ ಹೊತ್ತು ಹೋಗ್ಲಿ ಬಿಡು, ಇನ್ನು ಬಿಡಿಸಿದ್ದಾಯಿತು, ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಟೆ. ಅದಕ್ಕೆ ಕಲರಲ್ಲಿ ಚುಕ್ಕಿಗಳು ಇಡಬಾರ್ದಾಗಿತ್ತು ನಾನು. ಅಷ್ಟು ಚೆಂದ ಅಂತ ಅನ್ನಿಸ್ತಾ ಇರಲಿಲ್ಲ. ಏನೋ ನನಗಿವತ್ತು ಅಷ್ಟು ಚೆನ್ನಾಗಿದೆ ರಂಗೋಲಿ ಅಂತ ಅನಿಸಿಲ್ಲ. ಮಾಮೂಲಿಯಾಗೆ ಚೆನ್ನಾಗಿತ್ತು ಅದು ಫಸ್ಟಿಗೇನೆ. ನಾನೇ ಅದಕ್ಕೆ ಕಲರ್ ಹಾಕ್ಬಿಟ್ಟು ಹಾಳು ಮಾಡಿಬಿಟ್ನಾ ಅಂತ ಅನ್ನಿಸ್ತು. ನೀವು ಹೇಳಿ ಹೆಂಗೆ ಕಾಣಿಸ್ತಿದೆ ರಂಗೋಲಿ ಅಂತ. ಇನ್ನು ಇದು ರಂಗೋಲಿ ಕತೆ ನಂದು. ಬೆಳಗ್ಗೆ ನೋಡಿ ರಂಗೋಲಿ ಹೆಂಗೆ ಬಿಡಿಸ್ತೀನಿ ಅಂತ. ನೋಡಿ ಈ ಥರ ಆಗಿದೆ ರಂಗೋಲಿ. ಎಲ್ಲ ಬೊಟ್ಟುಗಳು ಥರನೇ ಕಾಣಿಸ್ತಿತ್ತು ಕಲರಾಗಿ. ಸರಿ ಇನ್ನು ಬಿಡಿಸಿದ್ದಾಯಿತು ಅಂತ ಅಂದ್ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಬಿಟ್ಬಿಟ್ಟು ಬಂದೆ. ಇನ್ನು ರಂಗೋಲಿ ಬಿಡಿಸಿ ಆದಮೇಲೆ ಇನ್ನು ಮನೆ ಕೂಡ ಕ್ಲೀನ್ ಮಾಡಿಕೊಂಡು ಒರೆಸಿ ಎಲ್ಲ ಮಾಡಿ ನಾನು ನೀರಿಟ್ಕೊಂಡು ಸ್ನಾನನೂ ಕೂಡ ಮುಗಿಸ್ಕೊಂಡು ಬಂದೆ. ಇನ್ನಿವತ್ತು ಗುರುವಾರ ಅಲ್ವಾ, ಮನೇಲೂ ಪೂಜೆ ಮಾಡಬೇಕು. ರಾಯರ ಮಠಕ್ಕೆ ಹೋಗಬೇಕಿತ್ತು, ಹೋಗೋಕ್ಕಾಗಲಿಲ್ಲ. ಇವತ್ತು ಕೂಡ ಹೋಗೋಕ್ಕಾಗಲಿಲ್ಲ. ಒಂದು 2-3 ವಾರದಿಂದ ಹೋಗೋಕ್ಕೆ ಆಗ್ತಾಯಿಲ್ಲ ನನಗೆ. ನೋಡೋಣ ನೆಕ್ಸ್ಟ್ ವಾರ ಏನೋ ಟೈಮ್ ಮಾಡ್ಕೊಂಡು ಗ್ಯಾರಂಟಿ ಹೋಗ್ತೀನಿ. ಟೈಮ್ ಮಾಡಿಕೊಂಡು ಅಂತೆಲ್ಲ ಹೇಳಬಾರ್ದು. ರಾಯರಿಗೆ ಫಸ್ಟ್ ಟೈಮ್ ಕೊಡಬೇಕು ನಾವು, ದೇವ್ರಿಗೆ. ಅವರಿಂದನೇ ನಾವಲ್ವಾ, ಟೈಮ್ ಮಾಡಿಕೊಂಡು ಅಲ್ಲ, ಇರೋ ಟೈಮಲ್ಲೇ ನಾವು ಹೋಗಬೇಕಾಗತ್ತೆ. ಆದರೆ ಯಾಕೋ ಆಗ್ತಿಲ್ಲ ಅಷ್ಟೇನೆ, ಸ್ವಲ್ಪ ಕೆಲಸಗಳು ಜಾಸ್ತಿನೇ ಇರೋದ್ರಿಂದ
ಹೋಗೋಕ್ಕಾಗ್ತಾ ಇಲ್ಲ. ಹೋಗ್ತೀನಿ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ರಾಯರ ಮಠಕ್ಕೆ ಹೋಗೋದನ್ನು. ಇನ್ನು ನಾನು ಕೂಡ ರೆಡಿ ಆಗಿಬಿಟ್ಟು ಇನ್ನು ದೇವರಿಗೆ ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ಬಂದೆ. ಇನ್ನು ಇವತ್ತು ಏನು ಪೂಜೆ ಐಟಮ್ಸ್ ಎಲ್ಲ ತೊಳೆಯೋದು ಅದೆಲ್ಲ ಏನೂ ಮಾಡ್ತಾ ಇಲ್ಲ. ಚೆನ್ನಾಗೇ ಇದೆ, ಮತ್ತು ಟೈಮು ಕೂಡ ಇಲ್ಲ ಇವತ್ತು ತೊಳೆದು ಎಲ್ಲ ಮಾಡೋದಕ್ಕೆ. ನಾಳೆ ಮಾಡೋಣ, ಶುಕ್ರವಾರ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವತ್ತು ಹಾಗೆ ಒಣಗಿರೋ ಹೂವೆಲ್ಲ ತೆಗೆದು ಮತ್ತು ಬೇರೆ ಹೂವಿಟ್ಬಿಟ್ಟು ದೀಪ ಹಚ್ತಾ ಇರೋದು. ಹೊಸ ಅಂದರೆ ಗಿಡದಲ್ಲಿ ಹೂ ಸಿಕ್ಕಿತ್ತು ಅಲ್ಲ, ಅದನ್ನ ಇವತ್ತು ಇಡ್ತಾ ಇಲ್ಲ, ಯಾಕಂದರೆ ನಾಳೆ ಶುಕ್ರವಾರ ಇಡೋಣ ಅಂದ್ಬಿಟ್ಟು ಅದನ್ನು ಎತ್ತಿಟ್ಟಿದ್ದೀನಿ. ಎಲ್ಲ ಫೋಟೋಗಳಿಗೂ ಒಂದು ಹೂವು ಆಗುತ್ತೆ, ಅದಕ್ಕೇನೆ ಶುಕ್ರವಾರಕ್ಕೆ ಇರಲಿ ಅಂದ್ಬಿಟ್ಟು ಎತ್ತಿಟ್ಬಿಟ್ಟು ಇವತ್ತು ಇರೋ ಹೂವನ್ನೆಲ್ಲ ಇಟ್ಬಿಟ್ಟು ದೀಪ ಹಚ್ತಾ ಇರೋದು. ಇನ್ನು ದೀಪ ಹಚ್ಚಿ ಪೂಜೆ ಕೂಡ ಮಾಡಿಕೊಂಡೆ. ಇನ್ನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಅಡುಗೆ ಮನೆ ಕಡೆ ಬಂದೆ. ತಿಂಡಿ ಮಾಡ್ಕೊಬೇಕಲ್ಲ, ಹಾಗಾಗಿ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಇದು ನೆನಪಿಗೆ ಬಂತು, ಬೆಂಡೆಕಾಯಿ ತೊಗೊಂಡಿದ್ದು. ಬೆಂಡೆಕಾಯಿ ಕೂಡ ಫ್ರೆಶ್ ಆಗಿದ್ದಾವಾಗಲೇ ಮಾಡ್ಕೊಬೇಕು, ಇಲ್ಲಾಂದರೆ ಅದು ಫ್ರಿಜ್ಜಲ್ಲಿ ಇಟ್ಟರೆ ಅದು ನೀರೇನಾದರೂ ಬಿಟ್ಕೊಂತು ಅಂದರೆ ವೇಸ್ಟ್ ಆಗಿಬಿಡುತ್ತೆ ಬೆಂಡೆಕಾಯಿ ಎಲ್ಲ. ಅದಕ್ಕೇನೆ ತೊಗೊಂಬಂದಿದ್ದೆ ಎಲ್ಲ ಭಾನುವಾರ, ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಬೆಂಡೆಕಾಯಿನೆಲ್ಲ ತೊಗೊತಾ ಇದ್ದೀನಿ. ಚಪಾತಿ ಹಿಟ್ಟು ಕೂಡ ಕಲಸಿ ಇಟ್ಟಿದ್ದೀನಿ, ಇಟ್ಬಿಟ್ಟೆ ಆಮೇಲೆ ಸ್ನಾನಕ್ಕೆ ಹೋಗಿದ್ದೆ. ಇವಾಗ ಪಲ್ಯ ಮಾಡಬೇಕು. ಪಲ್ಯಗೆ ಇರೋ ಬೆಂಡೆಕಾಯಿ ಎಲ್ಲ ತೊಗೊಂಡಿದ್ದೀನಿ. ಅದನ್ನು ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡು ಆಮೇಲೆ ಏನು ಪಲ್ಯ ಮಾಡೋದು. ಈಸಿಯಾಗಿ ಮಾಡೋ ಅಂಥದ್ದು ಇದು. ತುಂಬ ಏನಂತಾರೆ, ಈರುಳ್ಳಿ ಟೊಮೆಟೊ ಎಲ್ಲ ಏನೂ ಹಾಕಲ್ಲ ನಾನು ಇದಕ್ಕೆ. ಏನಂದರೆ ಏನೂ ಹಾಕಲ್ಲ, ಬರೀ ಬೆಂಡೆಕಾಯಿನ ಡ್ರೈ ಆಗಿ ಹುರಿದ್ಬಿಟ್ಟು ಅದಕ್ಕೆ ಸ್ವಲ್ಪ ಮಸಾಲ ಪೌಡ್ರ್ಗಳನ್ನ ಹಾಕ್ತೀನಿ ಅಷ್ಟೇನೆ. ಚೆನ್ನಾಗಿರುತ್ತೆ ಇದು. ಚಪಾತಿಗೆ ಅಂತಲ್ಲ, ಈ ರೈಸು ಬೇಳೆ ಸಾರೆಲ್ಲ ಮಾಡಿಕೊಂಡಾಗ ಏನಾದರೂ ಸೈಡ್ ಡಿಶ್ ಬೇಕು ಅಂತ ಅನಿಸುತ್ತೆ ಅಲ್ಲ, ಅದಕ್ಕೆಲ್ಲನೂ ಚೆನ್ನಾಗಿರುತ್ತೆ, ಸಖತ್ತಾಗುತ್ತೆ ಡ್ರೈ ಆಗಿ ಮಾಡ್ಕೊಳ್ಳೋದ್ರಿಂದ. ಇನ್ನು ನಾನು ಬೆಂಡೆಕಾಯಿನ ತೊಳೆದು ಅದನ್ನು ಬಟ್ಟೆಯಲ್ಲಿ ಒರೆಸಿ ಅದೆಲ್ಲ ನಾನು ನಿಜವಾಗ್ಲೂ ಮಾಡಲ್ಲ. ನಾನು ಡೈರೆಕ್ಟಾಗಿ ಕಟ್ ಮಾಡಿಬಿಟ್ಟು ಹಾಗೆ ಹಾಕ್ಬಿಡ್ತೀನಿ ಬಾಣಲಿಗೆ. ನೀರಿರುತ್ತೆ ಅಲ್ವಾ, ಲೋಳೆ ಬರಲ್ವಾ ಅಂತ ಅನ್ಬೋದು, ಜಾಸ್ತಿನೇ ಬರುತ್ತೆ. ನೋಡ್ತಿರ್ಬೋದು ಇವಾಗ ನೀವು, ಬಾಣಲಿಗೆ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಅದನ್ನೇನು ನಾನು ಒರೆಸಿ ಎಲ್ಲ ಏನೂ ಮಾಡಿರಲಿಲ್ಲ ಬೆಂಡೆಕಾಯಿನ. ಎಣ್ಣೆ ಹಾಕಿಬಿಟ್ಟು ಈ ಥರ ಉರಿಯೋದಕ್ಕೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಬೆಂಡೆಕಾಯಿನ. ಸಣ್ಣ ಉರಿನಲ್ಲಿ ಉರಿಬೇಕಾಗತ್ತೆ, ಜೋರು ಉರಿ ಹಿಡ್ದಿರ. ಮತ್ತು ಇದಕ್ಕೆ ಹೇಳ್ದಂಗೆ ಲೋಳೆ ಬರಲ್ವಾ ಅಂತಂದರೆ ಬರುತ್ತೆ, ಫಸ್ಟ್ಗೆ ಜಾಸ್ತಿ ಲೋಳೆನೇ ಬರುತ್ತೆ. ಆದರೆ ಅದು ಉರಿತಾ ಲೋಳೆ ಎಲ್ಲ ಕಮ್ಮಿ ಆಗುತ್ತೆ. ಕೊನೆಯಲ್ಲಿ ತೋರಿಸ್ತೀನಿ ಎಷ್ಟು ಚೆನ್ನಾಗಾಗತ್ತೆ ಅಂತ. ಅದಕ್ಕೆ ನಾನು ಇದನ್ನು ಏನು ಒರೆಸಿ ಎಲ್ಲ ಒಂದೊಂದೂ ನಾನು ಮಾಡಲ್ಲ ಯಾವತ್ತೂ ಕೂಡ. ನಾನು ಡೈರೆಕ್ಟಾಗಿ ಹಿಂಗೆ ತೊಳೆದ್ಬಿಟ್ಟು ಬೆಂಡೆಕಾಯಿನ ಡೈರೆಕ್ಟ್ ಕಟ್ ಮಾಡಿ ಹಾಕ್ಬಿಡ್ತೀನಿ ಹಾಗೇನೆ. ಲೋಳೆ ಅಂತೂ ಈ ಅಲ್ಯೂಮಿನಿಯಂ ಬಾಣಲಿಲಿ ಮಾಡಿದ್ರೆ ಮಾತ್ರ ಲೋಳೆ ಕಮ್ಮಿ ಆಗಲ್ಲ, ಅದರಲ್ಲಿ ಮಾಡಿದ್ರೆ ತುಂಬ ಲೋಳೆ ಬಿಟ್ಕೊಳ್ಳುತ್ತೆ. ಆದರೆ ಈ ಥರ ಸ್ಟೀಲ್ ಬಾಣಲಿಲಿ ಮಾಡಿದಾಗ ಜಾಸ್ತಿ ಇರಲ್ಲ ಇದು. ಸ್ಟಾರ್ಟಿಂಗಲ್ಲಿ ಈ ಥರ ಲೋಳೆ ಇರುತ್ತೆ, ಹೋಗ್ತಾ ಉರಿತಾ ಅದನ್ನು ಎಣ್ಣೆ ಹಾಕಿರ್ತೀವಿ ಅಲ್ಲ, ಲೋಳೆ ಇಲ್ದಂಗೆ ಚೆನ್ನಾಗಿ ನೋಡ್ತಿರ್ಬೋದು. ಸ್ಟಾರ್ಟಿಂಗಲ್ಲಿ ಲೋಳೆ ಇತ್ತು, ಇವಾಗ ನೋಡಿ ಇಷ್ಟು ಹುರಿದಾದ್ಮೇಲೆ ಲೋಳೆನೇ ಕಾಣಿಸ್ತಾ ಇಲ್ಲ. ಇನ್ನು ಕೊನೆಯಲ್ಲಿ ಪೌಡ್ರೆಲ್ಲ ಹಾಕ್ತೀವಿ ಅಲ್ಲ, ಆವಾಗ ಪೂರ್ತಿ ಲೋಳೆ ಹೊಲ್ಟೋಗ್ಬಿಡುತ್ತೆ. ಆ ಥರ ಇರೋದೇ ಇಲ್ಲ, ಅಂಟು ಥರ. ಈ ಥರ ಚೆನ್ನಾಗಿ ಹುರ್ಕೊಬೇಕು ನಿಧಾನ ಊರಿನಲ್ಲೇ. ಸ್ವಲ್ಪ ಟೈಮ್ ತೊಗೊಳತ್ತೆ, ಒಂದು 20 ನಿಮಿಷ ಬೇಕಾಗತ್ತೆ ಉರಿಬೇಕಂದ್ರೆ. ನಿಧಾನಕ್ಕೆ ಹುರ್ಕೊಬೇಕು. ಈ ಥರ ಹುರ್ಕೊಂಡು ಅದಕ್ಕೆ ಸ್ವಲ್ಪ ಮಸಾಲ ಪೌಡ್ರನ್ನ ಹಾಕಿ ಡ್ರೈ ಆಗಿ, ಇದಕ್ಕೆ ನೀರು ಗೀರು ಏನು ಹಾಕಲ್ಲ, ಹಿಂಗೆ ಡ್ರೈ ಆಗಿ ಮಾಡಿಕೊಂಡ್ರೆ ಚಪಾತಿಗೂ ಚೆನ್ನಾಗಿರುತ್ತೆ. ಮತ್ತು ಅದೇ ಹೇಳ್ದಂಗೆ ರೈಸ್ ಸಾಂಬಾರು ಮಾಡಿಕೊಂಡಾಗ ಅದಕ್ಕೆ ಸೈಡ್ ಡಿಶ್ ಆಗಿನೂ ಕೂಡ ಚೆನ್ನಾಗಿರುತ್ತೆ. ಈ ಥರ ಯಾರಾದರೂ ಮಾಡಿಲ್ಲ ಅಂದರೆ ಮಾಡಿ ನೋಡಿ. ಎಕ್ಸ್ಟ್ರಾ ಇದಕ್ಕೆ ಯಾವುದೇ ಐಟಮ್ಸ್ಗಳನ್ನೂ ಹಾಕದೇ ಇರೋದ್ರಿಂದ ತುಂಬ ಕೆಲಸ ಏನು ಹಿಡಿಯಲ್ಲ. ಜಸ್ಟ್ ಇದನ್ನು ಹುರ್ಕೊಳ್ಳೋದು ಅಷ್ಟೇ ಕೆಲಸ ಇರುತ್ತೆ ನಮಗೆ. ನೋಡ್ತಿರ್ಬೋದು ಇವಾಗಂತೂ ಪೂರ್ತಿಯಾಗಿ ಅದು ಲೋಳೆನೇ ಇಲ್ದಂಗೆ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅಂದ್ಬಿಟ್ಟು. ಎಳೆ ಬೆಂಡೆಕಾಯಿ ಆದರೆ ಇನ್ನೂ ಚೆನ್ನಾಗಿ ಅನ್ಸುತ್ತೆ. ನಾನು ತೊಗೊಂಡಿದ್ದೆಲ್ಲ ಎಳೆ ಬೆಂಡೆಕಾಯಿನೇನೆ. ಮತ್ತು ಉರಿಯೋವಾಗ ಫಸ್ಟ್ಗೆ ಇದಕ್ಕೆ ಯಾವುದೇ ಥರ ಉಪ್ಪು ಎಲ್ಲ ಹಾಕಬಾರ್ದು. ಉಪ್ಪೆಲ್ಲ ಹಾಕ್ಬಿಟ್ವಿ ಅಂದರೆ ಜಾಸ್ತಿನೇ ಲೋಳೆ ಬಿಟ್ಬಿಡುತ್ತೆ. ಅದಕ್ಕೆ ನಾನು ಫುಲ್ಲು ಡ್ರೈ ಆಗಿ ಕೊನೆ ತನಕ ಹುರಿದ್ಬಿಟ್ಟು ಕೊನೆಯಲ್ಲಿ ಅದಕ್ಕೆ ಉಪ್ಪು ಮತ್ತು ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಖಾರದ ಪುಡಿ, ಖಾರಕ್ಕೆ ಅರಿಶಿನ, ಗರಂ ಮಸಾಲ ಎಲ್ಲ ಪೌಡ್ರುಗಳನ್ನೂ ಸ್ವಲ್ಪ ಹಾಕ್ಬಿಟ್ಟು ಆಮೇಲೆ ಕೊನೆಯಲ್ಲಿ ಸ್ವಲ್ಪ ಹೊತ್ತು ಹುರ್ಕೋತೀನಿ ಅಷ್ಟೇನೆ. ಅಷ್ಟೊತ್ತಿಗೆ ಅದು ಚೆನ್ನಾಗಿ ಮುಕ್ಕಾಲು ಭಾಗ ಅಂದರೆ ಪೂರ್ತಿಯಾಗಿ ಬೆಂದೇ ಹೋಗ್ಬಿಟ್ಟಿರುತ್ತೆ. ಈ ಜಸ್ಟ್ ಪೌಡ್ರುಗಳನ್ನ ಹಾಕ್ಬಿಟ್ಟು ಒಂದು ಲೈಟಾಗಿ
ಒಂದ್ಸಲಿ ಹುರ್ಕೊಳ್ಳೋದು ಅಷ್ಟೇನೆ. ಆ ಪೌಡ್ರ್ಗಳೆಲ್ಲ ಸ್ವಲ್ಪ ಹಸಿ ಘಮ ಹೋಗೋ ತನಕ ಅಷ್ಟೇನೆ. ನಿಜವಾಗ್ಲೂ ಸಖತ್ತಾಗಿರುತ್ತೆ ಗೊತ್ತಾ. ಈ ಥರ ಬೆಂಡೆಕಾಯಿ ಡ್ರೈನ ಯಾರಾದರೂ ಮಾಡಿಲ್ಲ ಅನ್ನೋದಾದರೆ ಹಿಂಗೆ ಮಾಡಿ ನೋಡಿ, ನಿಜ ಚೆನ್ನಾಗಿರುತ್ತೆ ಟೇಸ್ಟು. ನನಗಂತೂ ತುಂಬ ಇಷ್ಟ. ನನಗೆ ಇದೊಂದೇ ಬೆಂಡೆಕಾಯಲ್ಲಿ ಇಷ್ಟ ಆಗೋದು. ನಾನು ಬೆಂಡೆಕಾಯಿ ತಂದರೆ ಮಾಡೋದು ಇದೊಂದೇ ಪಲ್ಯನ, ಬೇರೆ ಯಾವ ಥರನೂ ನಾನು ಮಾಡಲ್ಲ. ಯಾಕಂದರೆ ಎಲ್ಲದರಲ್ಲೂ ಅದು ಲೋಳೆ ಬಿಡುತ್ತೆ ಅಲ್ಲ, ಹುರಿದ್ಬಿಟ್ಟು ಹಾಕಿದ್ರೂ ಕೂಡ ನೀರು ಹಾಕಿದ ತಕ್ಷಣ ಅದು ಲೋಳೆ ಬಿಟ್ಕೊಂಡಿರುತ್ತೆ ಅಂಟಂಟ್ ಥರ. ನನಗೆ ಹಂಗಿದ್ರೆ ತಿನ್ನೋಕೆ ಇಷ್ಟ ಆಗಲ್ಲ ಬೆಂಡೆಕಾಯಿ. ನನಗೆ ಇದೇ ಥರ ಇರಬೇಕು ಡ್ರೈ ಆಗಿ. ಅದಕ್ಕೆ ನಾನು ಈ ಥರ ಮಾಡ್ಕೊಳ್ಳೋದು ಬೆಂಡೆಕಾಯಿನ. ಮಾಡಿ ಟ್ರೈ ಮಾಡಿ ನೋಡಿ ನೀವು ಮಾಡಿಲ್ಲ ಅಂದರೆ. ಬೇಕಿದ್ರೆ ಇದ್ರ ಜೊತೆ ಒಂದು ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಇದು ಫ್ರೈ ಮಾಡೋವಾಗಲೇ ಮಾಡಿಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ನಾನು ಏನೂ ಹಾಕಲ್ಲ, ನಾನು ಜಸ್ಟ್ ಹೀಗೆ ಮಾಡೋದು. ನಾನು ಚಪಾತಿಗಾಗಲಿ ಅಥವಾ ನಾರ್ಮಲಾಗಿ ರೈಸ್ ಸಾಂಬಾರು ಜೊತೆಯಲ್ಲಿ ಯಾವಾಗಲಾದರೂ ಬೇಕು ಅಂದರೂ ಕೂಡ ನಾನು ಹೀಗೆ ಮಾಡ್ಕೊಳ್ಳೋದು. ಇದೊಂದೇ ನಾನು ಮಾಡೋದು ಬೆಂಡೆಕಾಯಲ್ಲಿ. ತುಂಬ ಚೆನ್ನಾಗಿರುತ್ತೆ, ಈ ಥರ ಇರುತ್ತೆ. ಇನ್ನು ಚಪಾತಿ ಕೂಡ ಮಾಡ್ಕೊಂಡಿದ್ದೆ. ಇದು ಇವತ್ತಿನ ಬ್ರೇಕ್ಫಾಸ್ಟು, ಬೆಂಡೆಕಾಯಿ ಪಲ್ಯ ಚಪಾತಿ. ಸೂಪರಾಗಿರುತ್ತೆ ಟೇಸ್ಟು, ಹೆಲ್ದಿ ಬ್ರೇಕ್ಫಾಸ್ಟು. ಬೆಂಡೆಕಾಯಿನ ತಿನ್ನಬೇಕು ಆವಾಗವಾಗ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇನ್ನು ಇವತ್ತಿನ ವ್ಲಾಗ್ ಕೂಡ ಇಷ್ಟೇನೆ. ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋ ತನಕ ನನ್ನ ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್ ಬಾಯ್ ಎಲ್ಲರಿಗೂ.